ಇವತ್ತು ಹೊಸತಾಗಿ ಟ್ರೈ ಮಾಡಿರುವಂತಹ BCB ರೈಸನ್ನು ಹೇಳಿಕೊಡ್ತೇನೆ ಬನ್ನಿ. ಒಂದೇ ರೀತಿ ತಿಂದು ತಿಂದು ಬೋರ್ ಆದವರಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. BCB ರೈಸ್ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನಿನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ಫ್ರೈ ಮಾಡಬೇಕು. ಈ ಪದಾರ್ಥಗಳನ್ನು ಫ್ರೈ ಮಾಡಬೇಕಾದ್ರೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೇಳೆ ಲೈಟಾಗಿ ಕಲರ್ ಚೇಂಜ್ ಆದ ನಂತರ 2 ಇಂಚಿನಷ್ಟು ಚಕ್ಕೆ, 1/4 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1/4 ಕಪ್ಪಿನಷ್ಟು ಕಟ್ ಮಾಡಿರುವಂತಹ ಕಾಯಿ ತುರಿ, ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 1/4 ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಧನಿಯಾ ಹಾಕಿ. ನಾನಿಲ್ಲಿ ಖಾರಕ್ಕೆ ಬೇಡಿಗೆ ಮೆಣಸು ತಗೊಂಡಿದ್ದೀನಿ. 6 ಬೇಡಿಗೆ ಮೆಣಸನ್ನು ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಈ ರೀತಿ ಪುಡಿ ಮಾಡಬೇಕು. ಫ್ರೆಶ್ ಆಗಿ ಮಾಡಿರುವಂತಹ ಪುಡಿಯಿಂದ ಈ ರೈಸನ್ನು ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ. ಅದೇ ಬಾಣಲಿಗೆ ನಾನಿಲ್ಲಿ 3 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 3 ಹಸಿಮೆಣಸನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕಿದ್ದೇನೆ. ಕ್ಯಾರೆಟ್ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ನಾನಿಲ್ಲಿ ಗೋಡಂಬಿ ಹಾಕಿದ್ದೇನೆ. ಗೋಡಂಬಿ ಜಾಗದಲ್ಲಿ ನೀವು ಕಡಲೆ ಬೀಜ ಬೇಕಾದರೂ ಹಾಕ್ಕೊಳ್ಳಬಹುದು ಅಥವಾ ಬೇಯಿಸಿರುವಂತಹ ಬಟಾಣಿ ಬೇಕಾದರೂ ಹಾಕ್ಕೊಳ್ಳಬಹುದು. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿದ ನಂತರ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿರುವಂತಹ ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಎಳುತ್ತಾಗಿದ್ದರೆ ಚೆನ್ನಾಗಿರುತ್ತೆ. ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೆಕಾಯಿ ಮೆತ್ತಗಾಗಬೇಕು. ಎಳುತ್ತಾಗಿರುವಂತಹ ಬದನೆಕಾಯಿ ಆದರೆ ರುಚಿ ಚೆನ್ನಾಗಿರುತ್ತೆ, ಹಾಗೆ ಬೀಜನೂ ಕಡಿಮೆ ಇರುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಮೆತ್ತಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲ ಬೇಕಾದರೂ ಹಾಕ್ಕೊಳ್ಳಬಹುದು. ಸಕ್ಕರೆ ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಹುರಿದು ಪುಡಿ ಮಾಡಿರುವಂತಹ ಮಸಾಲೆ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಮಸಾಲೆ ಪುಡಿ ಹಾಕಿಲ್ಲ. 1 ಸ್ಪೂನಿನಷ್ಟು ಮಸಾಲೆ ಪುಡಿನ ಹಾಗೆ ಇಟ್ಟಿದ್ದೇನೆ. ಮಸಾಲೆ ಪುಡಿ ಹಾಕಿದ ನಂತರ ಹೆಚ್ಚೊತ್ತು ಇದನ್ನು ಫ್ರೈ ಮಾಡಬೇಕಂತಿಲ್ಲ. ಈ ರೀತಿ ಖಾಲಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಮಸಾಲೆ ಪುಡಿನ ನಾವು ಫ್ರೈ ಮಾಡಿರ್ತೀವಿ, ಅದಕ್ಕೆ ಇದನ್ನು ಫ್ರೈ ಮಾಡಬೇಕಂತಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಉದುರುದುರಾದ ಅನ್ನ ಮಾಡಿ ಇಟ್ಕೊಂಡಿದ್ದೆ. 1 ಪಾವಿನಷ್ಟು ಅನ್ನನ ಇಲ್ಲಿ ಹಾಕಿದ್ದೇನೆ. ನೀವು ಬಾಸುಮತಿ ಅನ್ನದಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. ಅನ್ನ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ರೈಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿದ ನಂತರ ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕೈಯಲ್ಲಿ ಕಟ್ ಮಾಡಿ ಹಾಕಿ. ಹಾಗೆ 1 ಸ್ಪೂನಿನಷ್ಟು ಮಿಕ್ಕಿರುವಂತಹ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಿನಲ್ಲಿ ಪುಡಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ರೈಸ್ ರುಚಿ ತುಂಬ ಚೆನ್ನಾಗಿರುತ್ತೆ. BCB ಅಂದರೆ ಬದನೆಕಾಯಿ ಕ್ಯಾರೆಟ್ ಬಾತ್ ಅಂತ
ನಾವು ವಾಂಗಿಬಾತ್ ಅಂತ ಹೇಳಿಕೊಟ್ರೆ ಮಕ್ಕಳು ಅದೇನಾ ಅಂತ ರಾಗ ಎಳಿತಾರೆ. ಅದೇ BCB ರೈಸ್ ಅಂತ ಹೇಳಿಕೊಡಿ ಏನೋ ಹೊಸತ್ತು ಟ್ರೈ ಮಾಡಿದ್ದಾರೆ ಅಂತ ಬೇಗ ಬಂದು ತಿಂತಾರೆ. ಮಕ್ಕಳಿಗಾಗಿ ಹಲವಾರು ಪ್ರಯತ್ನಗಳನ್ನ ಮಾಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.